ಸಚಿವರ ಮೇಲೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಇಲಾಖೆಯ ಕೆಲಸ ವಿಳಂಬ ಆಗ್ತಾ ಇದೆ, ಸಚಿವರು ಸಿಗ್ತಾ ಇಲ್ಲ ಅಂತ ದೂರು ಬರ್ತಾ ಇದೆ. ಸಚಿವರು ವಿಧಾನಸೌಧದ ಕಚೇರಿಯಲ್ಲೂ ಸಿಗೋದಿಲ್ಲ. ಶಾಸಕರು, ಕಾರ್ಯಕರ್ತರು, ಸಾರ್ವಜನಿಕರಿಂದ ಭಾರೀ ಆರೋಪಗಳು ಬರ್ತಾ ಇದೆ. ಸಚಿವರು ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಇಲಾಖೆಯ ಕೆಲಸಗಳು ವಿಳಂಬ ಆಗ್ತಾ ಇದೆ. ನಾವೆಲ್ಲಾದರೂ ದೂರು ಕೊಡೋಣ ಅಂತ ಬಂದ್ರೆ ವಿಧಾನಸೌಧದಲ್ಲೂ ಇಲ್ಲ, ಕಚೇರಿಯಲ್ಲೂ ಸಿಗ್ತಾ ಇಲ್ಲ ಅಂತ ದೂರುಗಳು ಸಾರ್ವಜನಿಕರಿಂದ ಬರ್ತಾ ಇದೆ. ಹೀಗಾಗಿ ಸಾಲು ಸಾಲು ಆರೋಪದ ಬೆನ್ನಲ್ಲೇ ಸಚಿವರ ಮೇಲೆ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ಈ ಸರ್ಕಾರ ಬಂದು 1 ವರ್ಷದ ಮೇಲಾಯಿತು. 5 ಗ್ಯಾರಂಟಿಗಳನ್ನು ಕೊಡಮಾಡಿದ್ದಾರೆ. ಫೈನ್, ಎಲ್ರಿಗೂ ಸಿಕ್ಕಿದೆ. ಅದರಿಂದ ಜನ ಖುಷಿಯಾಗಿದ್ದಾರೆ, ತೃಪ್ತರಾಗಿದ್ದಾರೆ. ಅದರ ಜೊತೆಗೆ ಜನರ ಕೆಲಸಗಳು ಆಗಬೇಕಲ್ಲ, ಇಲಾಖೆ ಕೆಲಸಗಳು ಆಗಬೇಕಲ್ಲ, ಗವರ್ನೆನ್ಸ್ ಅನ್ನೋದು ಇರಬೇಕಲ್ಲ. ಆ ಈಸಿ ಗವರ್ನೆನ್ಸ್ ಆಗ್ತಾ ಇಲ್ಲ ಅಂತ. ಗವರ್ನಮೆಂಟ್ ಇದೆ, ಗವರ್ನಮೆಂಟ್ನಿಂದ ಗವರ್ನೆನ್ಸ್ ಆಗ್ತಾ ಇಲ್ಲ. ಇದು ಜನರ ಆರೋಪ. ಸಚಿವರಿಂದ ಕೆಲಸ ಮಾಡಿಸೋಣ ಅಂತ ಹೋದರೆ ಸಚಿವರೇ ಸಿಗ್ತಾ ಇಲ್ಲ, ಇಲಾಖೆಯಲ್ಲೂ ಸಿಗೋದಿಲ್ಲ, ಅವ್ರ ಕಚೇರಿಯಲ್ಲೂ ಸಿಗೋದಿಲ್ಲ, ಎಲ್ಲೂ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ತಮ್ಮ ಸ್ವಂತ ಕ್ಷೇತ್ರದಲ್ಲಾದರೂ ಇದ್ದಾರಾ? ಅಲ್ಲೂ ಇಲ್ಲ. ಮತ್ತೆ ಎಲ್ಲೂ ಹೋಗ್ತಾರೆ ಸಚಿವರುಗಳು, ಏನು ಮಾಡ್ತಾರೆ? ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ಈ ಹಿಂದಿನ ಕಾಲಾವಧಿಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಗವರ್ನೆನ್ಸ್ಗೆ ಅಂದರೆ ಆಡಳಿತಕ್ಕೆ ಹೆಚ್ಚಿನ ಮುತುವರ್ಜಿಯನ್ನು ತೋರಿಸಿದ್ರು. ಈಗಲೂ ಕೂಡ ಆ ಮುತುವರ್ಜಿಯನ್ನು ತೋರಿಸ್ತಾ ಇದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ ಮಾಡಿ ಪ್ರಾರಂಭದ ವೇಳೆ ಕಾರ್ಯಕ್ರಮಗಳಲ್ಲಿ ಸಚಿವರು ಹಾಜರಾಗ್ತಾ ಇದ್ರು. ಈಗ ಜನಸ್ಪಂದನ ಕಾರ್ಯಕ್ರಮ ಮರ್ತೇ ಬಿಟ್ಟಿದ್ದಾರೆ ಕೆಲ ಸಚಿವರು. ಯಾಕೆ ಜನಸ್ಪಂದನ ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಇಲ್ಲ? ಜನಸ್ಪಂದನ ಕಾರ್ಯಕ್ರಮಗಳ ಮೂಲಕ ಜನರ ಸಂಕಷ್ಟ ಬಗೆಹರಿಸಿ ಕಡ್ಡಾಯವಾಗಿ ವಿಧಾನಸೌಧದಲ್ಲಿ ಸಚಿವರು ಹಾಜರಿರಲೇಬೇಕು. ಜಿಲ್ಲಾ ಪ್ರವಾಸದ ಜೊತೆಗೆ ವಿಧಾನಸೌಧದಲ್ಲಿ ಸಚಿವರು ಸಿಗಬೇಕು. ಸಚಿವರ ಹಾಜರಾತಿಗೆ ಸೂಚಿಸಿದ್ದಾರೆ ಮುಖ್ಯಮಂತ್ರಿಗಳು. ಸಂಜಯ್ ಮತ್ತೊಮ್ಮೆ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸಂಜಯ್, ಈ ಲೋಕಸಭೆ ಚುನಾವಣೆಯ ಮುಂಚೆ ಸರ್ಕಾರ ಬಹಳ ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇತ್ತು. ಏನು ಜನಸ್ಪಂದನ ಕಾರ್ಯಕ್ರಮ, ಏನು ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದೇನು, ಡಿಸ್ಟಿಕ್ ವೈಸು ಆ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದೇನು, ಅಹವಾಲು ಸ್ವೀಕಾರ ಮಾಡೋದೇನು, ಇಷ್ಟೆಲ್ಲ ಜೋಶಲ್ಲಿದ್ದರು. ಎಲ್ಲೋ ಒಂದು ಕಡೆ ಈ ಲೋಕಸಭೆ ಚುನಾವಣೆ ಫಲಿತಾಂಶ ಬಂದಿದ್ದು ಆ ಜೋಶೇ ಕಾಣಿಸ್ತಾ ಇಲ್ಲ ಯಾವ ಸಚಿವರಲ್ಲೂ. ವಾಸು, ಸಿಎಂ ಸಿದ್ದರಾಮಯ್ಯವರು ಈ ಬಾರಿ ಅಷ್ಟೇ ಅಲ್ಲ, ಸಾಕಷ್ಟು ಬಾರಿ ಸಚಿವರುಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿಮ್ಮ ಜಿಲ್ಲಾ ವ್ಯಾಪ್ತಿಗಳಲ್ಲಿ ಕೆಲಸ ಮಾಡಿ, ನಿಮ್ಮ ಜಿಲ್ಲಾ ವ್ಯಾಪ್ತಿಗಳಿಗೆ ಹೋಗಿ ಅಲ್ಲಿ ಏನು ಬರ್ತಕ್ಕಂಥ ಸಾರ್ವಜನಿಕರ ಒಂದು ಕುಂದು ಕೊರತೆಗಳನ್ನು ಆಲಿಸಿ ಜನಸ್ಪಂದನ ಕಾರ್ಯಕ್ರಮ ಜೊತೆಗೆ ನೀವು ಸ್ವತಃ ತಾಲೂಕು ಕೇಂದ್ರಗಳಿಗೆ ಹೋಗಬೇಕು. ಸಾಧ್ಯವಾದಂಥ ಸಂದರ್ಭದಲ್ಲಿ ಪ್ರಮುಖ ಇಲಾಖಾವರು ಮೀಟಿಂಗ್ಗಳನ್ನು ಜಿಲ್ಲೆಗಳಲ್ಲೂ ಮಾಡಿ, ಯಾಕಂತಂದರೆ ಜನಾನುರಾಗಿ ಸರ್ಕಾರ ಆಗಬೇಕು ನಮ್ಮದು. ಏನು ಈ ಹಿಂದೆ ಬಿಜೆಪಿಯ ಒಂದಷ್ಟು ವಿರೋಧಗಳನ್ನು ವಿರೋಧಿಸಿ ನಾವು ಅಧಿಕಾರಕ್ಕೆ ಬಂದಿರತಕ್ಕಂಥ, ಜನರ ಪರವಾಗಿರ್ತೀವಿ ಅಂತ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರವು ಹೀಗೆ ಆಗ್ತಾ ಇದೆ ಅಂತಕ್ಕಂಥ ಭಾವನೆ ಬರಬಾರ್ದು ಜನರಲ್ಲಿ. 1-2 ಬಾರಿಯಲ್ಲಿ 3-4 ಬಾರಿ ಸಿಎಂ ಸಿದ್ದರಾಮಯ್ಯನವರು ಸಚಿವರುಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೂ ಸಹ ಕೆಲವು ಒಂದಷ್ಟು ಬೇಜವಾಬ್ದಾರಿ ಸಚಿವರುಗಳು ಜಿಲ್ಲಾ ಪ್ರವಾಸವನ್ನು ಮಾಡ್ತಿದ್ದಾರೆ. ಜೊತೆಗೆ ವಿಧಾನಸೌಧದಲ್ಲೂ ಇಲ್ಲ, ಅವರ ಇಲಾಖೆಗಳು ಇಲ್ಲ, ಇಲಾಖೆಗಳಲ್ಲಂತೂ ಯಾವುದೇ ರೀತಿಯ ಒಂದು ಹಿಡಿತವೂ ಇಲ್ಲ. ಇಲಾಖೆಗಳಲ್ಲಿ ಕೆಲಸ ಆಗ್ತಾ ಇದೆಯಾ ಅಂತಕ್ಕಂಥದ್ದನ್ನು ಸಹ ಇಲ್ಲ. ಎಲ್ಲವನ್ನೂ ಸಿಎಂఏ ನಿಭಾಯಿಸ್ಲಿಕ್ಕಾಗಲ್ಲ. ಸಿಎಂಗೂ ಸಹ ಸಾಕಷ್ಟು ನಾನಾ ರೀತಿಯ ಒಂದು ಒತ್ತಡಗಳಿರ್ತವೆ. ಅವ್ರಿಗೂ ಸ್ವತಃ ಇವಾಗ ಮೂಢ ಹಗರಣ ಬಂದ ನಂತರ ರಾಜಕೀಯ ಹೋರಾಟ ಆಗ್ತಿದೆ, ಕಾನೂನು ಹೋರಾಟಗಳಾಗ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಜೊತೆಗೆ ಎಲ್ಲವನ್ನೂ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಈಗಾಗಲೇ ಮಳೆಹಾನಿ ಪ್ರದೇಶಗಳಿಗೂ ಸಹ ಭೇಟಿ ಕೊಡುವಲ್ಲಿ ತಡ ಮಾಡಿದ್ರು ಉಸ್ತುವಾರಿ ಸಚಿವರುಗಳು. ಇಂಥ ಒಂದು ಸಂದರ್ಭದಲ್ಲೂ ಸಿಎಂ ಗರಂ ಆಗಿದ್ರು. ಜೊತೆಗೆ ಈ ಹಿಂದಿನಿಂದಲೂ ಸಾಕಷ್ಟು ಸಚಿವರುಗಳು ಖಾತೆ ನಿರ್ವಹಣೆಯಲ್ಲೂ ವಿಫಲ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಿಎಂ ಅಷ್ಟೇ ಅಲ್ಲ, ಹೈಕಮಾಂಡ್ ಕೂಡ ಗರಂ ಆಗಿರ್ತಕ್ಕಂಥದ್ದು. ಯಾರು ಇವಾಗ ಬೇಜವಾಬ್ದಾರಿ ತರ ತೋರಿಸ್ತಾ ಇದ್ದಾರೆ, ಸರಿಯಾಗಿ ಖಾತೆಯನ್ನ ನಿರ್ವಹಣೆ ಮಾಡ್ತಾ ಇಲ್ಲ, ಜೊತೆಗೆ ಜನರಿಗೆ ಕೈ ಸಿಗ್ತಾ ಇಲ್ಲ, ವಿಧಾನಸೌಧಕ್ಕೆ ಬರ್ತಾ ಇಲ್ಲ, ಇಂಥ ಒಂದು ಸಚಿವರನ್ನ ಕೈ ಬಿಡುವಂತ ಒಂದು ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಇನ್ನೂ ಸಚಿವರುಗಳು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಅವರುಗಳು ತಮ್ಮ ಸಚಿವ ಸ್ಥಾನವನ್ನೇ ಕಳೆದುಕೊಳ್ತಕ್ಕಂಥ ಒಂದು ಸಂದರ್ಭ ಬರ್ಬೋದು. ಯಾಕಂತಂದ್ರೆ ಜನರಿಗೋಸ್ಕರ ಇರ್ತಕ್ಕಂಥ ಸಚಿವರು ಜನರ ಬಳಿ ಹೋಗಿ ಕೆಲಸ ಮಾಡಲಿಲ್ಲ ಅಂತ ಆ ಸಚಿವರುಗಳು ತಮ್ಗೆ ಯಾಕೆ ಸಚಿವ ಸ್ಥಾನದಲ್ಲಿ ಉಳಿಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಇದು ಕಡೆ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಒಂದು ವೇಳೆ ಯಾರು ಆಕ್ಟಿವ್ ಆಗಿಲ್ಲ ಅಂತ ಒಂದು ಸಚಿವರನ್ನ ನಿಜಕ್ಕೂ ಸಹ ಸಿಎಂ ಸಿದ್ದರಾಮಯ್ಯನವರು ನಿರ್ದಾಕ್ಷಿಣ್ಯವಾಗಿ ಸಂಪುಟದಿಂದ ಕೈ ಬಿಡುತ್ತಾರೆ. ಈಗಾಗಲೇ ಹೈಕಮಾಂಡ್ ಸಹ ಸೂಚ್ಯವಾಗಿ ಈ ವಿಚಾರವನ್ನ ಸಚಿವರ ಗಮನಕ್ಕೆ ತಂದಿದೆ. ಆದ್ರೂ ಸಹ ಕೆಲವು ಸಚಿವರುಗಳು ಸಿಗ್ತಾ ಇಲ್ಲ ಜನರ ಕೈಗೆ. ಇದನ್ನ ಸಿಎಂ ಅವರು ಸಹ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಒಂದು ವೇಳೆ ಸಚಿವರು ಮುಂದಾದರೂ ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರಗಳಿಗೆ ಮತ್ತು ವಿಧಾನಸೌಧ ಜನರ ಕೈ ಸಿಗ್ಲಿಲ್ಲ ಅಂದ್ರೆ ಅವರ ತಲೆದಂಡ ಗ್ಯಾರಂಟಿ. ವಾಸು, ರೈಟ್, ಥ್ಯಾಂಕ್ ಯು ಸಂಜಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.